ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ದಯವಿಲ್ಲದ ಧರ್ಮ ಆವದಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವಿರಬೇಕು ಸಕಲ ಪ್ರಾಣಿ ಮಾತ್ರಗಳಲ್ಲಿ ಅಂತೇಳಿ ಬಸವಣ್ಣನವರು ಬಹಳ ಸುಂದರವಾಗಿ ನಮಗೆ ತಮ್ಮ ವಚನದ ಮುಖಾಂತರ ಉಪದೇಶ ಮಾಡಿದರು. ಧರ್ಮ ನಿಂತಿರುವುದನ್ನು ದಯೆಯ ಒಂದು ಆಧಾರದ ಮೇಲೆ. ದಯಾ ಅನ್ನುವಂಥ ಈ ಶಬ್ದ ಬಹಳ ಶಕ್ತಿಯುತವಾದದ್ದು. ಮತ್ತು ಅದನ್ನು ಒಂದು ಹಿಡ್ಕೊಂಡು ಹೋದ್ವಿಪ ಅಂದ್ರೆ ನಮ್ಮ ಜೀವನ ಸರಳವಾಗಿ ದಾಟಿ ಹೋಗಿಬಿಡ್ತೈತಿ. ಎಲ್ಲರ ಮೇಲೂ ದಯಾರಿ, ಬರೀ ಮನುಷ್ಯರಷ್ಟೇ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳ ಮೇಲೂ ಸಹಿತ ದಯಾ ಇರಬೇಕು. ಅದಕ್ಕೆ ದಯಾ ಅಂತ ಕರೆದರು. ದಯಾ ಅಂದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಿರಬಾರ್ದು. ಇಷ್ಟ ಸರಳ ಭಾಷೆಯೊಳಗೆ ನಮ್ಮಿಂದ ಇನ್ನೊಬ್ಬರಿಗೆ ದುಃಖ ಆಗಬಾರ್ದು. ಹಂಗೆ ನಡ್ಕೊಳ್ಳೋದನ್ನು ದಯೆಯನ್ನು ತೋರೋದು ಅಂತ ಅದರ ಅರ್ಥ. ಅದಕ್ಕೆ ಧರ್ಮವನ್ನು ಬಿಟ್ಟ ದಯಾ ಇಲ್ಲ, ದಯವನ್ನು ಬಿಟ್ಟ ಧರ್ಮವಿಲ್ಲ. ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ದಯಾ ಮತ್ತು ಧರ್ಮ ಎರಡು. ಅಂತಹ ದಯೆಯ ರೂಪವನ್ನು ತಾಳಿ, ಆ ದಯೇನ ಸಿದ್ಧಾರೂಢರ ರೂಪವನ್ನು ತಾಳಿ ಭೂಮಿಗೆ ಬಂದಿತ್ತು. ಸಿದ್ಧಾರೂಢರನ್ನು ಇಲ್ಲಿ ಏನಂಥೇಳಿ ಕರೆಯೋದಂದ್ರೆ ದಯಾ ಸೂರ್ಯ ಅಂಥೇಳಿ ಸೂರ್ಯ ಅಂದ್ರೆ ಉದಯಿಸುವ ಪ್ರಕಾಶಮಾನವಾದಂಥವ, ಬೆಳಕನ್ನು ನೀಡುವಂಥವ. ಸೂರ್ಯನ ದಯೆ ಇದ್ದಿದ್ದಕ್ಕನೇ ಈ ಜಗತ್ತು ನಡೆದೈತಿ. ಇಷ್ಟು ಮಾತ್ರ ಸ್ಪಷ್ಟವಾಗಿ ತಿಳ್ಕೊಳ್ಳೋದು. ಭೂಮಿ ಇವತ್ತು ತನ್ನ ಮೈ ಸುತ್ತಲೂ ತಿರುಗಿ ಸೂರ್ಯನನ್ನು ಪ್ರದಕ್ಷಿಣೆ ಹಾಕಕತ್ತೈತಿಪ್ಪ ಅಂದ್ರೆ ಅದು ಸೂರ್ಯನ ಶಕ್ತಿ. ಇವತ್ತು ನೀರ ದ್ರವತ್ವವನ್ನು ಹೊಂದೈತಿ, ಅಗ್ನಿ ಉರಿಯಾಕತ್ತೈತಿ, ಗಾಳಿ ಬೀಸಾಕತ್ತೈತಿ, ತರು ಸಸ್ಯಾದಿಗಳು ಬೆಳೆಯಾಕತ್ತಾವ. ನಾವೆಲ್ಲರೂ ಸಹಿತ ಜೀವಿಸಾಕತ್ತೀವಿ, ಬದುಕಾಕತ್ತೀವಿ. ಎದರ ಆಧಾರದ ಮೇಲೆ ಅಂದ್ರೆ ಆ ಸೂರ್ಯನ ದಯೆ. ಸೂರ್ಯನ ದಯದಿಂದನೇ ಈ ಜಗತ್ತು ನಡೆದೈತಿ. ಅದಕ್ಕಾಗಿ ಆ ದಯೆ ಎನ್ನುವುದು ಸಿದ್ಧಾರೂಢರ ರೂಪವನ್ನು ತಾಳಿ ಭೂಮಿಗೆ ಇಳಿದು ಬಂತು ನೋಡ್ರಿ. ಸಿದ್ಧಾರೂಢರಂದ್ರೆ ಎಂಥ ಕೋಮಲವಾದಂತಹ ಹೃದಯ. ಇಡೀ ಚರಿತ್ರವನ್ನು ಅಧ್ಯಯನ ಮಾಡಿದರೂ ಸಹಿತ ಒಂದು ಕಡೆಯೂ ಸಹಿತ ಯಾರಿಗೂ ಸಿಟ್ಟು ಮಾಡಲಿಲ್ಲ ಮತ್ತು ಯಾರಿಗೂ ನೋವಾಗುವ ಹಂಗೆ ಅವರು ನಡ್ಕೋಲಿಲ್ಲ. ಅವರಿಗೆ ಎಷ್ಟು ದುಃಖವನ್ನು ಕೊಟ್ಟರೂ ಸಹಿತ ಅವರು ಪ್ರತಿಯಾಗಿ ಸುಖವನ್ನು ನೀಡಿದರೆ ಹೊರತಾಗಿ ದುಃಖವನ್ನು ಎಂದೂ ನೀಡಲಿಲ್ಲ ಯಾರಿಗೂ. ಅದೆಂಥ ದಯಾ ಅವರಲ್ಲಿ ತುಂಬಿರಬಹುದು, ಅದೆಷ್ಟು ತಾಳ್ಮೆ ಅವರನ್ನು ಆವರಿಸಿಕೊಂಡಿರಬಹುದಂತ. ಎಂಥಾತ ಗುರುನಾಥನೇ ಬಲು ಅಂತಃಕರಣುಳ್ಳಾತನೇ ಅಂಥೇಳಿ ಗುರುವನ್ನು ಎಷ್ಟು ಚಂದ ಕೊಂಡಾಡಿದರು. ಎಂಥ ಅಂತಃಕರುಣ ಅಂತ ಸಿದ್ಧಾರೂಢರದು. ಒಬ್ಬ ತಾಯಿ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇರ್ತಾಳೆ, ಎಷ್ಟೊಂದು ದಯಾಭರಿತಳಾಗಿರ್ತಾಳೆ. ಅದಕ್ಕಿಂತಲೂ ಅಧಿಕವಾದಂಥ ದಯಾ
ಸಿದ್ಧಾರೂಢರದು ಸಮಾಜದ ಪ್ರತಿಯೊಬ್ಬ ಜೀವಿ ಮೇಲೂ ಇತ್ತು. ಯಾರಲ್ಲಿನೂ ಅವರು ಭೇದ ಭಾವವನ್ನು ಮಾಡಲಿಲ್ಲ. ತಾಯಿ ಅಂದ್ರೆ ಎಷ್ಟು ದೊಡ್ಡಕ್ಕಿರ್ತಾಳಂದ್ರೆ ಗಂಡ ಹೆಂಡತಿ 4 ಮಂದಿ ಮಕ್ಕಳು, ವಯಸ್ಸಾದಂಥ ಕಣ್ಣಿಲ್ಲದ ಒಬ್ಬಾಕಿ ತಾಯಿ ಜೀವನ ಮಾಡ್ತಿದ್ರು. ಬಡತನ ಇತ್ತು. ಒಂದು ದಿನ ಅವನ ಹೆಂಡತಿ ಗಂಡಗೆ ಹೇಳ್ತಿದ್ಲಂತ, ನಾನು ನಮ್ಮ ಮಕ್ಕಳು ನೀವು ಅಷ್ಟಿದ್ರೆ ಆರಾಮ ಜೀವನ ನಡಿತೈತಿ. ನಿಮ್ಮ ಅವ್ವದಾಳಲ್ಲ ಮುದುಕಿ, ಆಕೆ ಒಬ್ಬಾಕಿ ಇದ್ದಿದ್ದಕ್ಕೆ ನಮಗೆಲ್ಲ ತೊಂದರೆ ಆಗಾಕತ್ತೈತಿ. ಆಕೆ ಒಬ್ಬಾಕಿ ಹೋದ್ಲಂದ್ರೆ ನಮ್ಮ ಜೀವನ ಸರಳ ಆಕ್ಕತಿ ಅಂತ ಗಂಡಿಗೆ ಹೇಳ್ತಿಳಾಕಿ. ಅವಂದ ಆಕಿನ ಹೆಂಗೆ ಬಿಟ್ಟು ಬರೋದು ಅಂದವ. ಏನಿಲ್ಲ, ಹೆಗಲ ಮೇಲೆ ಆಕಿನ ಕುಂಡ್ರಿಸ್ಕೊಂಡ ದೂರ ಕಾಡಿನ್ಯಾಗ ಒಯ್ದು ಬಿಟ್ಟು ಬಂದುಬಿಡು ಅಂತ ಹೇಳಿದ್ಲಕ್ಕಿ ಹೆಂಡತಿ. ಹೆಂಡತಿ ಮಾತನ್ನು ಕೇಳಿದ ಗಂಡ. ಮರನೇ ದಿವಸ ಇನ್ನು ಹೆಂಗೆ ತಾಯಿಗೆ ಹೇಳಬೇಕು ಅಂಥೇಳಿ ಒಳಗೆ ವಿಚಾರ ನಡೆದಿತ್ತು. ಅಷ್ಟರೊಳಗೆ ತಾಯಿ ಹೇಳ್ತಾಳೆ ಅವಾಗ, ನನ್ನನ್ನೊಂದು ಸ್ವಲ್ಪ ಹೊರಗೆ ಕರ್ಕೊಂಡೋಗಿ ಅಡ್ಡಾಡಿಸ್ಕೊಂಡು ಬಾರು ಅಂಥೇಳಿ. ಕಣ್ಣು ಕಾಣ್ತಿರ್ಕಿಲ್ಲ, ವಯಸ್ಸಾಗಿದ್ದು. ಹೆಗಲ ಮೇಲೆ ಕುಂಡ್ರಿಸ್ಕೊಂಡ. ಕಾಡಿನೊಳಗೆ ಹೋಗುವಾಗ ಎಲ್ಲೆಲ್ಲಿ ಕೈಯಾಗ ಗಿಡ ಹತ್ತಿತ್ತಲ್ಲ ಆ ಗಿಡದ ತಪ್ಪಲ ಹರಿದು ಚಲ್ತಿತ್ತದ ಮುದುಕಿ ಕಾಲಾಗ. ಹಂಗೆ ಒಂದು 10-15 ಕಿಲೋಮೀಟ್ರ್ ಹೋದ. ಗುಡ್ಡ ಮೇಡ ದಾಟಿ ದಟ್ಟವಾದ ಅರಣ್ಯದೊಳಗೆ ಹೋಗಿ ಕುಂತ ತಾಯಿನ ಕೆಳಗಿಳಿಸಿದ. ತಾಯಿ ಹೇಳಿದ್ಲು, ಮಗನೇ ಇನ್ನು ನೀವು ಹೋಗಪ್ಪ ಮನೆಗೆ ಅಂದ್ಲು. ಯಾಕೆ, ನಾ ಯಾಕೆ ಹೋಗಲಿ ನೀ ಅಂತಂದ. ಇಲ್ಲಪ್ಪ, ನಿನ್ನೆ ನಿನ್ನ ಹೆಂಡತಿ ನಿನಗೆ ಹೇಳೋದನ್ನು ಕೇಳಿದ್ದೀನಿ. ನನ್ನಿಂದ ನಿಮಗೆ ತೊಂದರೆ ಬೇಡಪ್ಪ, ಸಂತೋಷದಿಂದ ಹೋಗು. ನಿನ್ನ ಹೆಂಡತಿ ಮಕ್ಕಳು ನೀನು ಆರಾಮಾಗಿ ಉಳಿರಿ ಅಂದ್ಲು ತಾಯಿ. ಆವಾಗ ಮಗ ಹೇಳಿದ, ಎಷ್ಟು ಬೆರಿಕೆದಿಬೇಯವ್ವ, ನಾ ಹೋದ್ಮೇಲೆ ನೀನು ಬಿಟ್ಟು ಹೋದ್ಮೇಲೆ ನಿನಗೆ ಮನೆ ಗುರ್ತು ಸಿಗಬೇಕಂತ ಅಲ್ಲೆಲ್ಲಿ ತಪ್ಪಲ ಟೊಂಗಿ ಹರ್ಕೊಂತ ಚಲ್ಕೊತ ಬಂದು ಹೊಳ್ಳಿ ಬರೋಕೆ ಲೆಕ್ಕ ಮಾಡಿದ್ದೀನಿ, ನನಗೆ ಗೊತ್ತಾಗೋದಿಲ್ಲ ಅಂದ. ತಾಯಿ ಹೇಳಿದ್ಲು, ಅಲ್ಲೋ ಹುಚ್ಚ, ನನಗೆ ಮೊದಲ ಕಣ್ಣು ಕಾಣೋದಿಲ್ಲ. ಎಲೆ ಹಾಕ್ರೇನ ಕಟ್ಟಿಗೆ ಹಾಕಿದ್ರೇನ, ಇಷ್ಟು ದೂರ ನನ್ನ ಹೊತ್ಕೊಂಡು ಬಂದು ಹೊಳ್ಳಿ ಹೋಗುವಾಗ ನೀ ದಾರಿ ತಪ್ಪಬಾರ್ದಂತೇಳಿ ನಿನಗಾಗಿ ತಪ್ಪಲ ಹರಿದು ಚೆಲ್ಲಿ ಬಂದನಪ್ಪ. ಎಲ್ಲಿ ತಪ್ಪಲು ಸಿಗುತ್ತೋ ಅಲ್ಲಿ ದಾರಿ ಹಿಡ್ಕೊಂಡು ಮನೆಗೆ ಹೋಗಿ ಆರಾಮಾಗಿ ಉಳಿ ಅಂತ ಹೇಳಿದ್ಲು ತಾಯಿ. ಎಂಥ ದಯ ಇದು, ಎಂಥ ಕರುಣೆ. ಇಂತಹ ದಯೆಯನ್ನು, ಇಂತಹ ಕರುಣೆಯನ್ನು, ಇಂಥ ಅಂತಃಕರಣವನ್ನು ಎಲ್ಲಾದರೂ ನೋಡ್ಬೇಕಪ್ಪ ಅಂದ್ರೆ ಸದ್ಗುರು ಸಿದ್ಧಾರೂಢ ಅಪ್ಪನ ಹಂತಕ್ಕೆ ನೋಡ್ಬೇಕು ನೋಡ್ರಿ. ಸಿದ್ಧಾರೂಢರದು ಎಷ್ಟಂತ ಅವರ ಒಂದು ಮಹಿಮೆಯನ್ನು ಗುಣಗಾನ ಮಾಡೋದಂತ. ಸಿದ್ಧಾರೂಢ ಪುಗಳು ಬಹಳ ಸುಂದರವಾಗಿ ಪ್ರವಚನವನ್ನು ಮಾಡ್ತಾರಂಥೇಳಿ ಬಹಳ ಜನ ಅವರ ಪ್ರವಚನವನ್ನು ಕೇಳಕ್ಕೆ ಬರ್ತಿದ್ದರು. ಕುಡಿಯೋ ನೀರಿಂದ ಒಂದು ಕೆರೆ, ಕೈಕಾಲು ಮುಖ ತೊಳ್ಕೊಳ್ಳೋಕೆ ಒಂದು ಕೆರೆ, ಪಾಠಶಾಲೆ, ದೊಡ್ಡ ಅಡುಗೆ ಮನೆ, ಸಮಾಧಿ ಮಂದಿರ ಎಲ್ಲ ನಿರ್ಮಾಣ ಆಗಿದ್ದಾವೆ. ಕೈಲಾಸ ಮಂಟಪವನ್ನು ಕಟ್ಟುವ ಕಾರ್ಯ ನಡೆದೈತಿ. ಸಾಕಷ್ಟು ಜನ ಕುಡಿದಾರ. ದಿನ ಜಾತ್ರೆ ಮಠದೊಳಗೆ. ಸಿದ್ಧಾರೂಢರು ಕೈಕಾಲು ಮುಖ ತೊಳ್ಕೊಂಡು ಅಡುಗೆ ಮನೆಯಿಂದ ಪಾಠಶಾಲೆಗೆ ಹೊಂಟಾರ. ಹೋಗೋ ಸಮಯದೊಳಗೆ ಕೆರೆ ಕಡೆ ಲಕ್ಷ ಹೊತ್ತವ್ರದು. ಆ ಕೆರೆ ಒಳಗೆ ಒಬ್ಬಾಕಿ ಮುದುಕಿ ಕೈಕಾಲು ಮುಖ ತೊಳ್ಕೊಳಕತ್ತಿದ್ಲು. ಆಕಿನ ನೋಡಿದವರನ ಮುಖದೊಳಗೆ ಏನೋ ಒಂದು ಆನಂದ ಸಿದ್ಧಾರೂಢರಿಗೆ. ಅಲ್ಲಿ ಬಾಜುಕಿದ್ದಂಥ ತಮ್ಮ ಶಿಷ್ಯರಾದಂಥ ಗೋವಿಂದ ಮಹಾಸ್ವಾಮಿಗಳನ್ನು ಕರೆದು, ಏ ಗೋವಿಂದ,
ನನಗೆ ರೊಟ್ಟಿ ಪ್ರಸಾದವನ್ನು ಕೊಟ್ಟಂಥ ಯಾದವಾಡದ ನನ್ನ ತಾಯಿ ಬಂದಾಳಪ್ಪ, ಅಲ್ಲಿ ಕೈಕಾಲು ತೊಳ್ಕೊಳಕತ್ತಾಳ. ಆಕಿನ ಹೋಗಿ ನನ್ನ ಹತ್ರ ನೀ ಕರ್ಕೊಂಡು ಬಾ ಅಂತ ಹೇಳಿ ಅವ್ರ ಪಾಠಶಾಲೆಗೆ ಹೋದರು. ಆತ್ರೆಪ್ಪ ಅಂಥೇಳಿ ಗೋವಿಂದ ಮಹಾಸ್ವಾಮಿಗಳು ಆ ಮುದುಕಿ ಹಂತಕ್ಕೆ ಹೋದರು. ಹೋಗಿ ಯಾದವಾಡದ ಅವ್ರು ನೀವ ಏನ್ರಿ ಅಂತ ಕೇಳಿದ್ರು ಅವರು. ಆವಾಗ ಆ ಮುದುಕಿ ಹೇಳ್ತು, ಹೌದು ನಾ ಯಾದವಾಡದಕ್ಕಿನ ಅಂದ್ಲಕ್ಕಿ. ನಿಮ್ಮನ್ನು ಸಿದ್ಧಾರೂಢರು ಕರ್ಕೊಂಡು ಬಾ ಅಂತ ಹೇಳಿದಾರ, ಕಾರ್ಯಕ್ರಮ ನಡೆದೈತಿ, ನಡಿಯವ್ವ ಅಂತಂದರು. ಆವಾಗ ಹೆಣ್ಮಗಳು ಒಂದು ಕ್ಷಣಕ್ಕೆ ಸ್ತಬ್ಧಳಾದಳು. ಅಪ್ಪ, ನಾ ಯಾದವಾಡದಕ್ಕೇನು ಖರೆ, ಆದ್ರೆ ನಾ ಈ ಮಠಕ್ಕೆ ಈ ಜಾತ್ರೆಗೆ ಬಂದಿದ್ದ ಇದ ಮೊದಲನೇ ಸರ. ಸಿದ್ಧಾರೂಢರನ್ನಂತೂ ನಾ ಇನ್ನೂ ನೋಡೇ ಇಲ್ಲ. ಅವ್ರು ಹೆಂಗೆ ನನ್ನನ್ನು ಕರ್ಕೊಂಡು ಬಾ ಅಂತ ಹೇಳಿದರು, ಮತ್ತೆ ಯಾರಿಗರೆ ಹೇಳಿರ್ಬೋದು ನೋಡ್ರಪ್ಪ ಅಂದ್ಲಕ್ಕಿ ಮುದುಕಿ. ಆವಾಗ ಇಲ್ಲ ಯವ್ವ, ಸಿದ್ಧಾರೂಢಪ್ಪಗಳು ನಿಮ್ಮನ್ನು ತೋರಿಸ್ಕ್ಯಾರ, ಮೊದಲಕ್ಕೆ ನನ್ನ ಹಂತಿಗೆ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸಿದಾರ. ಅದಕ್ಕೆ ನೀವು ಅಲ್ಲಿ ನಡೀರಿ, ನಿಮ್ಮ ವಿಷಯ ಏನೈತೆ ಅನ್ನೋದನ್ನು ಅವ್ರ ಮುಂದೆ ಹೇಳ್ರಿ, ಅವ್ರು ನಿಮಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಈಗ ಮಾತ್ರ ಸಿದ್ಧಾರೂಢರ ಹಂತಕ್ಕೆ ನಡೀರಿ ಅಂತ ಆ ಮುದುಕಿಗೆ ಹೇಳಿದರು ಗೋವಿಂದ ಸ್ವಾಮಿಗಳು. ಸಿದ್ಧಾರೂಢರು ನನ್ನ ಕರೆದಾರ ಅಂತ ಹೇಳ್ಕಾರ. ಆ ಹೆಣ್ಮಗಳಿಗೆ ಮುದುಕಿಗೆ ಬಹಳ ಸಂತೋಷ ಆಗತ್ತೈತಿ. ಸಿದ್ಧಾರೂಢರ ಹಂತಕ್ಕೆ ಬರುವಾಗ ವಿಚಾರ ಮಾಡಕತ್ತಾಳ, ನಾನು ಯಾಕೆ ಕರೆದಿರಬಹುದು ಅಂತ ಹೇಳ್ಕಾರ. ಹಂಗೆ ಆಕಿನ ಕರ್ಕೊಂಡು ಬಂದರು. ಸಿದ್ಧಾರೂಢರನ್ನ ನೋಡಿ ಸಾಷ್ಟಾಂಗ ನಮಸ್ಕಾರ ಹಾಕಿ ನಿಂತಳ ಮುದುಕಿ. ಯಾಕೆವ್ವ, ಮಗನ ಗುರುತು ಸಿಗಲಿಲ್ಲನ ನಿನಗೆ ಅಂತ ಅಂದ್ರೆ ಸಿದ್ಧಾರೂಢರು. ಆವಾಗ ಆಕೆಗೆ ಏನೂ ತಿಳಿಲಿಲ್ಲ, ಪಿಳಿ ಕಣ್ಣು ಬಿಟ್ಟುಕೊಂತ ಸುಮ್ಮನೆ ನಿಂತಳು. ಆವಾಗ ಸಿದ್ಧಾರೂಢ ಅಪ್ಪಗಳು ಹೇಳ್ತಾರವ್ವ, ನಿನಗೆ ಒಂದು ವಿಷಯ ನೆನಪು ಮಾಡಿಕೊಡ್ತೇನೆ. ನೀನು ನಿನ್ನ ಗಂಡ ಇಬ್ಬರು ಕೂಡಿ ಊರು ಹೊರಗೆ ಒಂದು ಗುಡಿಸಲದೊಳಗೆ ಊಟ ಮಾಡ್ಬೇಕನ್ನಕತ್ತಿದ್ರಿ. ಅಷ್ಟೊತ್ತಿಗೆ ಒಬ್ಬ ಸಾಧು ಬಂದ ನಿಮ್ಮ ಗುಡಿಸಲದ ಮುಂದೆ ಭಿಕ್ಷಾ ಬಿಡಕ್ಕೆ ನಿಂತ. ಇರೋದು ಒಂದು ರೊಟ್ಟಿ ತೊಗೊಂಡ, ಒಂದಿಷ್ಟು ಪುಂಡಿ ಪಲ್ಯ ಹಚ್ಕೊಂಡ ನನಗೆ ಕೊಡಾಕೆ ಬಂದಿ. ನೀನು ಯವ್ವ, ರೊಟ್ಟಿ ಭಾಳ ದೊಡ್ಡದೈತಿ, ಪಲ್ಯನ ಇಲ್ಲ, ಹೆಂಗೆ ತಿನ್ನಲಿ ಅಂತ ಕೇಳಿದಾಗ ರೊಟ್ಟಿ ತುಂಬ ಪುಂಡಿ ಪಲ್ಯ ಸವರಿ ಕೊಟ್ಟು, ಎಲ್ಲಿ ನೋಡಿದಲ್ಲಿ ಪಲ್ಯನ ಐತಿ, ಮುರಿಯಾಕೆ ರೊಟ್ಟಿಲ್ಲ, ಹೆಂಗೆ ತಿನ್ನಲಿ ಅಂತ ಕೇಳಿದಾಗ ಸುಳ್ಳಿ ಸುತ್ತಿ ನನ್ನ ಕೈಯಾಗ ಕೊಟ್ಟು ಒಂದು ತುತ್ತ ಕಡ್ದ ಕ್ಯಾರ ಹೊಳ್ಳಿ ನಿನ್ನ ಉಡಿ ಒಳಗನ ಹಾಕಿ ಹೋಗಿದ್ದಲ್ಲ, ಅದು ನೆನಪೈತನ ನಿನಗೆ ಅಂತ ಒಬ್ಬ ಯುವಕ ಸನ್ಯಾಸಿ ಅಂತ ಸಿದ್ಧಾರೂಢರು ಹೇಳಿದರು. ಅಷ್ಟೊತ್ತಿಗಾಗಲೇ ಆ ಘಟನೆ ನಡೆದ 40 ವರ್ಷ ಆಗಿತ್ತಂತ ನೋಡ್ರಿ. ಆವಾಗ ಆ ಮುದುಕಿಗೆ ಹಳಿ ನೆನಪಾತು. ಅಪ್ಪ, ಆ ನನ್ನ ತಂದೆ ನಾ ಕೊಟ್ಟ ಅನ್ನವನ್ನು ನನ್ನ ಉಡಿ ಒಳಗೆ ಹಾಕಿ ಹೋದ. ಒಂದು ಗಳಿಗೆನೂ ನನ್ನ ಹಂತಕ್ಕೆ ನಿಲ್ಲಲಿಲ್ಲ. ಅವನ ಕೈಯಾಗ ಏನು ಮಾಯೆ ಇತ್ತು ಏನೂ ಗೊತ್ತಾಗಲಿಲ್ಲ. ಅವತ್ತಿನಿಂದ ನಾ ಮುಟ್ಟಿದ್ದೆಲ್ಲ ಬಂಗಾರ ಹಾಕ್ಕೊಂತ ಹೋತೆಪ್ಪ. ಭೂಮಿ, ಸೀಮೆ, ಎಮ್ಮೆ, ಆಕಳು, ಆಳು, ಕಾಳು ಎಲ್ಲ ಆಗಿ ಮನೆ ತುಂಬಿ ಹೋಗೈತೆಪ್ಪ. ಆ ನಮ್ಮಪ್ಪನ ಹುಡುಕಿ ಬ್ಯಾಸತ್ನಿ ಯಪ್ಪ ಅಂತ ಸಿದ್ಧಾರೂಢರಿಗೆ ಅಂದ್ಲು. ಆವಾಗ ಸಿದ್ಧಾರೂಢರು ಮುಗುಳ್ನಗೆ ನಕ್ಕ ಸಂತೋಷದಿಂದ, ಆ ಸಾಧು ಮತ್ತಾರಲ್ವೇ ನಿನ್ನ ಮುಂದೆ ನಿಂತೇನು ನೋಡುವ ಸಿದ್ಧಾರೂಢ ಅನ್ನೋ ಹೆಸರು ತಟ್ಕೊಂಡು, ನಾನು ಮಗನ ಗುರುತ ತಾಯಿ ಹಿಡಿಲಿಲ್ಲ, ಆದರೆ ತಾಯಿ ಗುರುತ ಮಾತ್ರ ಮಗ ಹಿಡಿದು ನೋಡುವ ಅಂತಂದ್ರಂತ. ಕಣ್ಣೀರು ಹೊಂಟು ಮುದುಕಿಗೆ. ಯಪ್ಪ, ದುಃಖದೊಳಗೆ ಬಿದ್ದು ಹೊಳ್ಯಾಡಕತ್ತಿದ್ದೆ. ಸಂಸಾರ ಅನ್ನೋದು ಸಾಕಾಗಿ ಹೋಗಿತ್ತು ಸದ್ಗುರುನಾಥ. ಸಣ್ಣ ವಯಸ್ಸಿದ್ರೂ ಸಹಿತ ಬದುಕಬಾರ್ದನ್ನೋ ನಿರ್ಣಯಕ್ಕೆ ನಾವು ಗಂಡ ಹೆಂಡತಿ ಬಂದಿದ್ವಿ. ಆ ಸಮಯದೊಳಗೆ
ಪರಮಾತ್ಮನ ರೂಪವಾಗಿ ಬಂದ ನಮ್ಮ ಮೇಲೆ ದಯೆ ತೋರಿಸಿ ಸದ್ಗುರುನಾಥ ಅವತ್ತಿನಿಂದ ಸಂಸಾರದೊಳಗೆ ಎಷ್ಟು ಬೇಕೋ ಎಲ್ಲ ಸಂಪತ್ತನ್ನು ಸುಖ ಭೋಗ ಭಾಗ್ಯಗಳನ್ನು ನಿನ್ನ ಕರುಣೆಯಿಂದ ನಾ ಪಡೆದ್ದೇನೆಯಪ್ಪ ಅಂಥೇಳಿ ಸಿದ್ಧಾರೂಢರ ಪಾದವನ್ನು ಗಟ್ಟಿಯಾಗಿ ಹಿಡಿದು ಮುದುಕಿ ಅಳಾಕತ್ತು. ಯಪ್ಪ, ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆತು ನೋಡ್ರಿ. ನಿಮ್ಮ ಒಂದು ದಯದಿಂದ ನಾನು ನನ್ನ ಜನ್ಮವನ್ನು ಪಾವನ ಮಾಡಿಕೊಂಡೆ ಸದ್ಗುರುನಾಥ. ನಿನ್ನ ಕೃಪಾದೃಷ್ಟಿ ಯಾವಾಗೂ ಹಿಂಗೆ ಇರಬೇಕಂತ ಹೇಳಿಕಾರ ಆ ಯಾದವಾಡದ ಮುದುಕಿ ಸಿದ್ಧಾರೂಢರನ್ನು ನೋಡಿ ಅವರ ಪಾದವನ್ನು ಮುಟ್ಟಿ ಬಿಕ್ಕಿ ಬಿಕ್ಕಿ ಅಳತಿತ್ತಂತ. ಎಂಥ ದಯಾ ಸದ್ಗುರು ಸಿದ್ಧಾರೂಢರಿಗೆ. ಅದಕ್ಕೆ ಅವರಿಗೆ ದಯಾ ಸೂರ್ಯ ಅಂಥೇಳಿ ಕರೆಯೋರು. ಎಂಥ ಕತ್ಲಿದ್ರೂ ಸಹಿತ ಸೂರ್ಯನ ಒಂದು ಕಿರಣಕ್ಕೆ ಕತ್ಲು ಹೆಂಗೆ ಓಡಿ ಹೋಗ್ತಿತ್ತು ಹಂಗೆ ಎಂಥ ದುಃಖ ಇದ್ದರೂ ಸಹಿತ ಸಿದ್ಧಾರೂಢರ ದಯೆ ಒಂದು ಕಿರಣ ನಮ್ಮ ಜೀವನದೊಳಗೆ ಬಿದ್ದರೆ ಅದು ಮಾಯವಾಗಿ ಹೋಗ್ತೈತಿ. ಸಂತೋಷ ಅನ್ನೋದು ತುಂಬಿ ತೊಳಕತೈತಿ. ಅದಕ್ಕೆ ನಾವೆಲ್ಲರೂ ಏನು ಮಾಡೋಣಂದ್ರೆ ಸದ್ಗುರು ಸಿದ್ಧಾರೂಢರ ಮೇಲೆ ವಿಶೇಷವಾದಂಥ ನಂಬಿಕೆಯನ್ನು ಇಡೋದು. ಯಪ್ಪ, ನಿನ್ನ ಕೃಪಾದೃಷ್ಟಿ ನಿನ್ನ ದಯಾ ನಮ್ಮ ಮೇಲೆ ಇರಲಿ ಅಂಥೇಳಿ ನಾವೇನು ಮಾಡೋದಂದ್ರೆ ಪ್ರಾರ್ಥನೆಯನ್ನು ಮಾಡೋದು. ಆ ಪ್ರಾರ್ಥನೆಯೊಳಗಿದ್ದಂತಹ ಒಂದು ಶಕ್ತಿ ಮತ್ತೆಲ್ಲಿಯೂ ಇಲ್ಲ. ಹರಿಜನಕೇರಿಯಲ್ಲಿ ವಾಸ ಮಾಡುವಂಥ ಒಬ್ಬ ಮುತ್ಯ ಸಿದ್ಧಾರೂಢರ ಮಠವನ್ನು ಸ್ವಚ್ಛಗೆ ಕಸ ಹೊಡಿತಿದ್ದ. ಸಿದ್ಧಾರೂಢರನ್ನ ನೋಡಿದ ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಿದ್ದ. ಸಿದ್ಧಾರೂಢರು ಆ ಮುತ್ಯನ ಹಂತಕ್ಕೆ ಕರೆದ ಅವನ ತಲೆ ಮೇಲೆ ಕೈಯಾಡಿಸಿ, ಮುತ್ಯ, ನೀ ಭಾಳ ದೊಡ್ಡವದಿ ನೋಡು, ಮಠವನ್ನೆಲ್ಲ ಸ್ವಚ್ಛ ಮಾಡ್ತೀಪ. ಈ ಸ್ವಚ್ಛ ಮಾಡೋ ಕೆಲಸ ಐತ್ಲ, ಅದು ಒಳಗರೆ ಇರಲಿ ಅಥವಾ ಹೊರಗರೆ ಇರಲಿ ಭಾಳ ದೊಡ್ಡದು ನೋಡು. ನಾನು ಹೊರಗೆ ಸ್ವಚ್ಛ ಮಾಡ್ತೇನೆ, ಒಳಗೆ ಸ್ವಚ್ಛ ಮಾಡ್ತೇನೆ, ನೀ ಹೊರಗೆ ಸ್ವಚ್ಛ ಮಾಡ್ತೀವೋ ಮುತ್ಯ ಅಂತೂ ಸಿದ್ಧಾರೂಢರು ನಮಗೆ ಅಂತಿದ್ರು. ಒಂದು ದಿವಸ ಮಧ್ಯಾಹ್ನ 1 ಗಂಟೆ ಸುಮಾರು ಮುತ್ಯ ಏನು ಮಾಡ್ತಿದ್ದ ಅಂದ್ರೆ ಕೆರೆ ದಂಡಿ ಮೇಲೆ ಒಂದು ಗಿಡದ ಬುಡಕ್ಕೆ ಕುಂತ ಅಳ್ತಿದ್ದ. ಬಿಕ್ಕಿ ಬಿಕ್ಕಿ ಅಳ್ತಿದ್ದ. ಸಿದ್ಧಾರೂಢರು ಶಯನ ಮಂದಿರದೊಳಗೆ ಪ್ರಸಾದ ಸ್ವೀಕಾರ ಮಾಡಿ ಮಲ್ಕೊಂಡಿದ್ದರು. ಆನೆ ರಾಮಪ್ಪ, ಕಂಡಿ ಭೀಮಪ್ಪ ಅಂತೇಳಿಕಾರ ಆ ಶಯನ ಮಂದಿರದ ಕಟ್ಟಿ ಮೇಲೆ ಕುಂತು ಕಾಯ್ತಿದ್ರು, ಯಾರು ಹೋಗಿ ನಿದ್ದಿಗೆಡಿಸ್ಬಾರ್ದು ಸಿದ್ಧಾರೂಢರನ್ನಂತೇಳಿ. ಪಟ್ನ ಸಿದ್ಧಾರೂಢರು ಎದ್ದು ಹೊರಗೆ ಬಂದರು. ಎದ್ದು ಬಂದವ್ರನ್ನ ಬಿಕ್ಕಿ ಬಿಕ್ಕಿ ಎಳ್ಕೊಂತ ಏನು ಕೆರೆ ದಂಡಿ ಮೇಲೆ ಗಿಡದ ಬಿಡೋಕೆ ಮುತ್ಯ ಕುಂತಿದ್ದ ಅಲ್ಲಿ ಹೋದರು. ಮುತ್ಯ ಕರೆದೇನೋ ಅಂತಂದರು. ಯಪ್ಪ, ನಾ ಎಲ್ಲಿ ನಿನ್ನ ಕರೆದೀನಿ, ಅಳಾಕತ್ತನ್ನ ಅಂದರು. ಮುತ್ಯ ಅಂದ. ಆವಾಗ ಸಿದ್ಧಾರೂಢರು ಅಂದರು, ನೋಡಪ್ಪ, ನಿನ್ನ ಅಂತಃಕರಣದ ಕೂಗು ನನಗೆ ಕೇಳೈತಿ, ಯಾಕೆ ಅಳಾಕತ್ತಿ ಹೇಳಂದರು. ನೋಡ್ರಿ ಎಂಥ ದಯಾ, ಇದಕ್ಕಂತಾರ ದಯಾ. ಎಲ್ಲೋ ಒಂದು ಗಿಡದ ಬುಡಕ್ಕೆ ಕುಂತ ಅಳುವಂತಹ ಭಕ್ತನ ಮೊರೆ ಕೇಳ್ತಲ್ಲ, ಅದು ನಿಜವಾದ ದಯಾ. ಯಪ್ಪ, ಏನಿಲ್ಲ, ಮುಂದಿನ ಜನ್ಮಕ್ಕಾದರೂ ಸಹಿತ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸುವಂತಹ ಶಕ್ತಿಯನ್ನು ನನಗೆ ಅನುಗ್ರಹಿಸು ಅಂಥೇಳಿ ಬೇಡ್ಕೊಳಕತ್ತೇನೆ ಮನುಷ್ಯನಾಗ ಅಂದವ. ಮುಂದಿನ ಜನ್ಮ ಯಾಕೋ ಮುತ್ಯ, ಗುರುವನ್ನು ಪಡೆದ ಮೇಲೆ ಮುಂದಿನ ಜನ್ಮದ ಇಚ್ಛಾ ಮಾಡಬಾರ್ದು. ಇದ ಜನ್ಮದೊಳಗೆ ಮುಕ್ತರಾಗಿ ಹೋಗ್ಬೇಕಪ್ಪ. ನಾಳೆ 12 ಗಂಟೆಗೆ ನಿನ್ನ ಮನೆಗೆ ಪ್ರಸಾದಕ್ಕೆ ಬರ್ತೇನೆ ಮುತ್ಯ. ನಿನಗೇನು ಸಾಧ್ಯ ಐತೋ ಅದನ್ನು ಪ್ರಸಾದ ಮಾಡಿ ನೀಡು ಅಂದರು ಸಿದ್ಧಾರೂಢರು. ಮುತ್ಯಾಗಿ ಹಿಡಿಸಲಾರ್ದಂಥ ಆನಂದ. ಯಪ್ಪ, ನಮ್ಮ ಮನೆಗೆ ಬರ್ತೀರ? ಬರ್ತೇನೆ. ನಮ್ಮ ಮನೆಯೊಳಗೆ ಪ್ರಸಾದ ಉಣ್ತೀರ? ಉಣ್ತೇನೆ. ಮುತ್ಯ ಹೋದ, ಹುಡ್ಕೊಂತ ಹೆಂಡತಿಗೆ ಹೇಳಿದ. ಹೆಂಡತಿ ಅಂತಾಳ, ಹಂಗೆ ನಿನ್ನ ರಂಸಾಕ್ ಹೇಳಿರ್ಬೇಕು ಸಿದ್ಧಾರೂಢರು, ಇಲ್ಲಿ ಹೆಂಗೆ ಬರ್ತಾರಂದ್ರು. ಬರ್ತೇನೆ ಅಂದರು. ಮರನೇ ದಿವಸ ಒಂದಿಷ್ಟು ರೊಟ್ಟಿ, ಹರಿವಿ ಪಲ್ಯ, ಒಂದಿಷ್ಟು ಅನ್ನ ಮಾಡಿದ್ದ ಮುತ್ಯನ ಮನೆಗೆ ಸಿದ್ಧಾರೂಢರು 12 ಗಂಟೆಗೆ ಹೋದ್ರು ನೋಡ್ರಿ. ಹೋಗಿ ಅವನ ಮನೆಯೊಳಗೆ ಪ್ರಸಾದವನ್ನು ಉಂಡು ಅವಾಗ ತುಂಬ ಹೃದಯದಿಂದ ಆಶೀರ್ವದಿಸಿ
ನಿನ್ನ ಕುಲಕೋಟಿಗಳು ಉದ್ಧಾರ ಆಗಲಿಪ್ಪ ಅಂಥೇಳಿಕಾರ ಆ ಮುತ್ಯಾಗ ಆಶೀರ್ವಾದ ಮಾಡಿ ಬಂದರು. ಒಬ್ಬ ಭಕ್ತ ಸಿದ್ಧಾರೂಢರು ಹರಿಜನಕೇರಿ ಒಳಗಿರುವಂತಹ ಮುತ್ಯಾನ ಮನೆಯೊಳಗಿದ್ದರು ಅಂತ ಒಬ್ಬ ಭಕ್ತ ಹೇಳಿದ. ಆವಾಗ ಮಠದಾಗಿನ ಭಕ್ತರು ಶಯನ ಮಂದಿರದ ಕಡೆ ಬಂದು ನೋಡೋ ಮಟ್ಟ ಅಂದ್ರೆ ಸಿದ್ಧಾರೂಢರು ಶಯನ ಮಂದಿರದೊಳಗೆ ಮಲ್ಕೊಂಡಿದ್ದರು. ಆನೆ ರಾಮಪ್ಪ ಮತ್ತು ಕಂಡಿ ಭೀಮಪ್ಪ ಇಬ್ಬರು ಆ ಬಾಗಲ ಕಾಯ್ತಿದ್ರು. ಸಿದ್ಧಾರೂಢರು ಎಲ್ಲರೂ ಹೊರಗೆ ಹೋಗಿದ್ರನ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಪ್ರಸಾದ ಮಾಡಿ ಒಳಗೆ ಹೋದವರು ಹೊರಗೆ ಹೋಗಿಲ್ಲ ಅಂದರು. ಮತ್ತು ಮುತ್ಯಾನ ಮನೆಗೆ ಪ್ರಸಾದಕ್ಕೆ ಹೋಗಿದ್ರಂತಲ್ಲ, ಇಲ್ಲ ಇಲ್ಲೇ ಆದರು. ಅಷ್ಟೊತ್ತಿಗೆ ಮುತ್ಯ ಬಂದ. ಮುತ್ಯ, ನಿಮ್ಮ ಮನೆಗೆ ಸಿದ್ಧಾರೂಢರು ಪ್ರಸಾದಕ್ಕೆ ಹೌದ್ರಿಪ್ಪ ಬಂದಿದ್ದರು ಅಂದ. ಸಿದ್ಧಾರೂಢರು ಎದ್ದ ಹೊರಗೆ ಬಂದರು. ಯಪ್ಪ, ಇವ್ರ ಮನೆಗೆ ನೀವು ಪ್ರಸಾದಕ್ಕೆ ಹೋಗಿದ್ರಿ ಅಂತಲ್ಲ ಅಂತಂದರು. ಹೌದಪ್ಪ, ನಾ ಪ್ರಸಾದಕ್ಕೆ ಹೋಗಿದ್ದೆ. ಹೆಂಗೆ ಹೋಗಿದ್ರಿ? ನಾವು ಹೋಗಿದ್ದಿಲ್ವೋ, ಆ ಮುತ್ಯಾನ ಭಕ್ತಿ ಅನ್ನುವ ಪಾಶ ನನ್ನಲ್ಲಿ ಜಕ್ಕೊಂಡು ಹೋಗಿತ್ತು. ಕಣ್ಣಿಗೆ ಕಾಣಾಕ ಶರೀರ ಇಲ್ಲಿ ಮಲ್ಕೊಂಡಿತ್ತು. ಆದರೆ ನಾ ಮುತ್ಯಾನ ಮನೆಗೆ ಹೋಗಿದ್ನಿಪ್ಪ ಅಂಥೇಳಿ ಸಿದ್ಧಾರೂಢರು ಹೇಳಿದರು. ಎಂಥ ದಯೆ, ಎಂಥ ಕರುಣೆ, ಎಂಥ ಕೃಪಾದೃಷ್ಟಿ ಅಂತ ಆ ಸದ್ಗುರುನಾಥನಿಗೆ. ಓಣಿಯೊಳಗೆ ಆಟ ಆಡುವಂಥ ಒಬ್ಬ ಹುಡುಗ ಸಿದ್ಧಾರೂಢರನ್ನ ಮನೆಗೆ ಕರೆದ. ಸಣ್ಣ ಹುಡುಗನು ಭಿನ್ನಹ ಮಾಡಲು ಅನ್ಯತೆ ಎನಿಸದೆ ನಡೆದೆಲ್ಲ. ಹೆಸರು ಕಾಳಿನ ಪ್ರಸಾದ ಉಂಡು ಮನೆತನವನೇ ಹರಸಿದೆಯಲ್ಲ ಅಂತ ಸಿದ್ಧಾರೂಢರನ್ನ ಕರೆದಾರ. ಸಣ್ಣ ಹುಡುಗ ಬಂದು ಓಡಿ ಬಂದು ಸಿದ್ಧಾರೂಢರ ಪಾದಕ್ಕೆ ನಮಸ್ಕಾರ ಮಾಡಿ, ಯಪ್ಪ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತ. ನಡಿಪಾ ಬರ್ತಾನೆ, ನಿಮ್ಮವ್ವ ಜಳಕ ಮಾಡಕತ್ತಾಳ, ಒಲಿ ಮೇಲೆ ಹೆಸರು ಕಾಳು ಕುದಿಯಾಕಿಟ್ಟಾಳ. ಆಕೆ ಬಟ್ಟೆ ಹಾಕ್ಕೊಂಡು ಹೆಸರು ಕಾಳು ಬಸಿಯೋದ್ರೊಳಗೆ ನಿಮ್ಮ ಮನೆಗೆ ಬರ್ತಾನೆ ಹೋಗಂದ್ರು. ಒಂದು ಓಣಿ ಬಿಟ್ಟು ಅಚ್ಚು ಕಡೆ ಇತ್ತು ಹುಡುಗನ ಮನೆ. ಹುಡುಗ ಓಡಿ ಹೋತು. ಖರೇನ ಒಂದು ತಟ್ಟಿನ ಪಡೆದಿದ್ದ ಬಚ್ಚಲ ಅಲ್ಲಿ ಜಳಕ ಮಾಡತ್ತಿಲ್ಲ ತಾಯಿ. ಯವ್ವಾಲವುನ ಬಾ, ಸಿದ್ಧಾರೂಢರ ಪ್ರಸಾದಕ್ಕೆ ಬರ್ತಾರೆ. ಆಕೆಂದ್ಲು, ಹೆಂಗೆ ಬರ್ತಾರೋ ಅಂದ್ಲು. ಇಲ್ಲ, ಬರಾಕತ್ತಾರೋ. ನೀ ಜಳಕ ಮಾಡಾಕತ್ತಿದ್ನ, ಒಲಿ ಮೇಲೆ ಹೆಸರು ಕಾಳು ಕುದಿಯಾಕತ್ತಿದ್ನ, ಆಚೆ ಕಡೆ ಓಣ್ಯಾಗ ನಿಂತು ಹೇಳ್ಯಾರ ಸಿದ್ಧಾರೂಢರು ಅಂತ ಹೇಳ್ತದ ಹುಡುಗ. ತಾಯಿಗೆ ಗಲಿಬಿಲಿ ಆತು. ಅವಸರದಿಂದ ಸ್ನಾನ ಮುಗಿಸಿ ಹೊರಗೆ ಬಂದ ಹೆಸರು ಕಾಳು ಕುದ್ದಿದ್ದು ಅವನು ಬಸಿ ಗುಡ್ದ ಹೊರಗೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನೋ ಶಬ್ದ ಕೇಳಾಕತ್ತು. ಭಕ್ತರ ಜೋಡಿ ಬಂದುಬಿಟ್ರು ಸಿದ್ಧಾರೂಢರು. ಹಾಸೇನಂದ್ರೆ ಒಂದು ಚಾಪಿಲ್ಲ, ಕೊಂಡ್ರ ಕೊಟ್ಟೆನಪ್ಪ ಅಂದ್ರೆ ಒಂದು ಕುರ್ಚಿ ಇಲ್ಲ. ಯಪ್ಪ ನನಗೆ ಕ್ಷಮ ಮಾಡು, ನನ್ನ ಮಗ ತಪ್ಪು ಮಾಡಿದ. ಇಲ್ಲೇವ ನೀ ಭಾಳ ಜನ್ಮದ ಪುಣ್ಯ ಮಾಡಿ ಅಂತ ಹೇಳಿಕರೆ ನಿನಗೆ ಅಂಥ ಮಗ ಹುಟ್ಟಿದಾನ. ತಾಯಿಲ್ಲ ಅಂತ ಹೇಳಿಕರೆ ಹೆಸರು ಕಾಳನ್ನು ಸ್ವಲ್ಪ ತಮ್ಮ ಬಾಯೊಳಗೆ ಹಾಕ್ಕೊಂಡು ಇದ್ದಂತಹ ಭಕ್ತರಿಗೆ ಎರಡೆರಡು ಕಾಳು ಕೊಟ್ಟು ಉಳಿದಿದ್ದನ್ನು ತಾಯಿ ಬಾಯೊಳಗೆ ಒಂದಿಷ್ಟು, ಆ ಮಗನ ಬಾಯೊಳಗೆ ಒಂದಿಷ್ಟು ಹಾಕಿ, ನಿಮ್ಮ ಕುಲಕೋಟಿಗಳು ಉದ್ಧಾರ ಆಗಿ ನೀವು ಶ್ರೀಮಂತರಾಗಿ ಮೆರೆದು ಸುಖ ಅನುಭವಿಸ್ರಿ ಅಂತ ಹೇಳಿಕಾರ ಆಶೀರ್ವಾದ ಮಾಡಿ ಬಂದರು ಸಿದ್ಧಾರೂಢರು. ಇದು ಎಂಥ ದಯಾ ಅಂತ. ಅದಕ್ಕೆ ದಯೆಯ ಸೂರ್ಯನಾಗಿ ಭೂಮಿಗೆ ಅವತಾರವನ್ನು ಎತ್ತಿ ಬಂದಂತಹ ಸಿದ್ಧಾರೂಢ ಮಹಾಸ್ವಾಮಿಗಳ ದಿವ್ಯ ಚರಣಾರವಿಂದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.